ಐಎಂ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ನಾನು ಸ್ಪರ್ಶ ಟ್ರಸ್ಟ್ನವರು ಯುವಿಕಾ ಅಡಿಯಲ್ಲಿ ಫ್ರೀ ಕೋಚಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಫ್ರೀ ಕೋಚಿಂಗ್ ಯಾರಿಗೆ ಅಂದರೆ ಮಹಿಳೆಯರಿಗೋಸ್ಕರ. ಯಾವ ರೀತಿಯ ಕೋಚಿಂಗ್ ಅಂದರೆ UPSC ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್, IAS, IPS, IRS, IFS ಈ ರೀತಿಯ ಅಧಿಕಾರಿಯಾಗೋದಕ್ಕೆ, KPSC, KAS ಅಧಿಕಾರಿಯಾಗೋದಕ್ಕೆ ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅನ್ನುವಂತಹ ಮಹಿಳೆಯರಿಗೋಸ್ಕರ ಇವರು ಫ್ರೀ ಕೋಚಿಂಗ್ ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ನಾನು ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೇನೆ. ಸಂಪೂರ್ಣ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ಫ್ರೀ ಕೋಚಿಂಗ್ ಏನಿದೆ, ಈ ತರಬೇತಿ ಉಚಿತ ತರಬೇತಿ ಮಹಿಳೆಯರಿಗಾಗಿ ಇದು 3 ವರ್ಷದ ತರಬೇತಿಯಾಗಿರುತ್ತೆ. ಅಂದರೆ ಇದು ರೆಸಿಡೆನ್ಷಿಯಲ್ ಟ್ರೈನಿಂಗ್ ಆಗಿರುತ್ತೆ. ರೆಸಿಡೆನ್ಷಿಯಲ್ ಅಂತಂದರೆ ನೀವೇ ವಸತಿಯುಕ್ತ, ಅಂದರೆ ನೀವು 3 ವರ್ಷ ವಸತಿಯಲ್ಲಿ ಇರಬೇಕಾಗತ್ತೆ, ತರಬೇತಿ ತಗೊಳ್ಬೇಕಾಗತ್ತೆ. ಆ 3 ವರ್ಷವೂ ನಿಮಗೆ ಉಚಿತ ಊಟ ಮತ್ತು ಉದ್ಯೋಗದ ಬಗ್ಗೆ ಮಾರ್ಗದರ್ಶನಗಳು ಎಲ್ಲವೂ ಸಿಗ್ತಾ ಹೋಗುತ್ತೆ. ಇಂತಹ ಒಂದು ಅವಕಾಶವನ್ನು ಅವರು ಯಾರ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಇಂಡಿಯಾ ಫಾರ್ IAS ಅನ್ನುವ ಸಂಸ್ಥೆ ಜೊತೆ ಕೈ ಜೋಡಿಸಿ ಈ ರೀತಿಯಾದಂತಹ ಉಚಿತ ತರಬೇತಿಯನ್ನು ಮಹಿಳೆಯರಿಗಾಗಿ ಕೊಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ. ಇನ್ನು ಮುಂದೆ ನಾವು ಯಾವ ಮಹಿಳೆಯರಿಗೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಇಂತಹ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐಎಂ ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ ಫ್ಯೂಚರ್. ಇದರ ಸ್ಲೋಗನ್ನು. ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ವಿಮೆನ್ಸ್ ಅಂದಾಗ, ಮಹಿಳೆಯರು ಅಂದಾಗ ಕರ್ನಾಟಕದ ಮಹಿಳೆಯರಾಗಿರ್ತಾರೆ. ಹಾಗೂ ಈ ಕರ್ನಾಟಕದ ಮಹಿಳೆಯರು ಎರಡನೇ ಕಂಡೀಷನ್ ಅಂದರೆ 21ರಿಂದ 27 ವಯಸ್ಸಿನ ಒಳಗೆ ಇರಬೇಕಾಗತ್ತೆ. ಇದಕ್ಕಿಂತ ಚಿಕ್ಕವರು ಆಗೋದಿಲ್ಲ, ಇದಕ್ಕಿಂತ ವಯಸ್ಸು ಮೀರಿದವರಿಗೂ ಆಗೋದಿಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗೂ ಈ ಎಂತಹ ಮಹಿಳೆಯರು ಅಂತಂದರೆ ಅಂದರೆ ಬಡತನದಲ್ಲಿರಬೇಕು. ಹಾಗೂ ಪೋಷಕರಿಲ್ಲದಂತಹ ಮಹಿಳೆಯರು, ಹುಡುಗಿಯರು ಯಾರು ಬಡತನದ ಮಹಿಳೆಯರಾಗಿದ್ದಾರೆ ಅವರಿಗೆ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗೂ CCIನಲ್ಲಿದ್ದಂತಹ ಅಂದರೆ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಟ್ನಲ್ಲಿದ್ದಂತಹ ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇವರಿಗೆ ಮತ್ತೊಂದು ಕಂಡೀಷನ್ ಏನು ಅಂತಂದರೆ, ಈ ಮಹಿಳೆಯರು ಗ್ರ್ಯಾಜುಯೇಟ್ ಆಗಿರಲೇಬೇಕಾಗತ್ತೆ. ಹೌದು, ಸಿವಿಲ್ ಸರ್ವಿಸ್ ಎಕ್ಸಾಮ್ಸು, KS ಎಕ್ಸಾಮ್ಸ್ ಎಲ್ಲ ತಗೊಳ್ಳೇಬೇಕು ಅನ್ನೋದಾದರೆ ಗ್ರ್ಯಾಜುಯೇಷನ್ ಇಸ್ ಎ ಮಸ್ಟ್. ಹಾಗಾಗಿ ಗ್ರ್ಯಾಜುಯೇಟ್ ಆಗಿರುವಂತಹ ಮಹಿಳೆಯರು CCIನಲ್ಲಿ ಮತ್ತು ಪೋಷಕರಿಲ್ಲದಂಥ ಬಡ ಮಹಿಳೆಯರು ಕರ್ನಾಟಕದವರಾಗಿರಬೇಕು, 21ರಿಂದ 27 ವಯಸ್ಸಿನಲ್ಲಿರಬೇಕು. ಇಂಥವರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. 3 ವರ್ಷ ಉಚಿತ ತರಬೇತಿ ಇರುತ್ತದೆ. ಸೊ ಎಲ್ಲಿ ಈ ತರಬೇತಿ ನಡೆಯುತ್ತೆ, ಎಲ್ಲಿ ಇಳ್ಕೊಳ್ಬೇಕಾಗತ್ತೆ ಅಂತಂದರೆ ಸ್ಪರ್ಶ ಟ್ರಸ್ಟ್ ಯುವಿಕಾ ಕೇಂದ್ರ, ಯಲಹಂಕ, ಬೆಂಗಳೂರು ಉತ್ತರದಲ್ಲಿರುವ ಯಲಹಂಕನಲ್ಲಿ ಇರುವಂಥ ಈ ಸಂಸ್ಥೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗತ್ತೆ. ಇನ್ನು ಟ್ರೈನಿಂಗ್ ಯಾವತ್ತಿಂದ ಪ್ರಾರಂಭ ಆಗುತ್ತೆ ಅಂದರೆ 10 ಏಪ್ರಿಲ್ 2026ರಿಂದ ಪ್ರಾರಂಭ ಆಗೇ ಹೋಗುತ್ತೆ. ಹಾಗಾಗಿ ಲಾಸ್ಟ್ ಡೇಟ್ ಯಾವತ್ತಿದೆ ಅಂದರೆ ಅದಕ್ಕೋಸ್ಕರ ಕಾಯಬೇಡಿ. ಅರ್ಹರಿರುವವರು ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ನಿಮಗೆ ಸಾಕಷ್ಟು ಹೆಲ್ಪ್ಲೈನಿನ ಸಹಾಯವಾಣಿ ಅಗತ್ಯ ಬರ್ಬೋದು ಅಂತ ಹೇಳಿ 3 ಸಹಾಯವಾಣಿಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಸಂಶಯಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಇನ್ನು ವೆಬ್ಸೈಟ್ ರಿಜಿಸ್ಟ್ರೇಷನ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ, ರಿಜಿಸ್ಟ್ರೇಷನ್ ಲಿಂಕ್ ಒಂದು ಗೂಗಲ್ ಫಾರ್ಮ್ ಬಿಟ್ಟಿದ್ದಾರೆ. ಆ ಗೂಗಲ್ ಫಾರ್ಮ್ ಎಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ನಿಮಗೆ ಗೊತ್ತಿದೆ ಅಲ್ವಾ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ನಿಮಗೆ ಟೈಟಲ್ಸ್ ಆದಮೇಲೆ ಮೋರ್ ಅನ್ನೋ ಪದ ಕಾಣುತ್ತೆ. ಮೋರ್ ಅನ್ನೋ ಪದಕ್ಕೆ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸು ಓಪನ್ ಆಗುತ್ತೆ. ಅಲ್ಲಿ ವಿವರಣಾತ್ಮಕವಾಗಿ ಜಾಗ ಅದು. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗಳಲ್ಲಿ ಒಂದು ಗೂಗಲ್ ಫಾರಮ್ ಇದೆ. ಆ ಗೂಗಲ್ ಫಾರಮ್ ಲಿಂಕಲ್ಲಿ ಎಲ್ಲವನ್ನು ನೀವು ಭರ್ತಿ ಮಾಡಿ ಕೂಡಲೇ ಸಬ್ಮಿಟ್ ಮಾಡಿ. ಅದನ್ನು ಯಾಕೆ ಅಂತಂದರೆ ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ಬಹಳ ಬೇಗ. ಏಪ್ರಿಲ್ 10ರಿಂದನೇ ಶುರು ಮಾಡ್ತೀವಿ ಅಂತಿದ್ದಾರೆ. ಅವ್ರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರು ಅಪ್ಲೈ ಮಾಡಿದ್ದೆ ಆದರೆ ಅವರುಗಳಿಗೆಲ್ಲ
ಒಂದು ಅವರ ಪರ್ಸ್ನಲ್ ಇಂಟರ್ವ್ಯೂ ಥರನಾರು ಮಾಡಲೇಬೇಕಾಗಿರುತ್ತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ. ಹಾಗಾಗಿ ನಿಮಗೆ ಕೂಡಲೇ ಇದಕ್ಕೆ ಅರ್ಜಿ ಸಲ್ಲಿಸಿ ನೀವು ಅರ್ಹರಿದ್ದರೆ ಅಂತ ನಾನು ಕೇಳ್ತಿದ್ದೀನಿ. ಸೊ ನೀವು ಈ ವೆಬ್ಸೈಟ್, ಅವರ ವೆಬ್ಸೈಟ್ನ, ಅವರ ಹೆಲ್ಪ್ಲೈನ್ ಎಲ್ಲವನ್ನು ಬಳಸ್ಕೊಳ್ಳಿ. ಅವ್ರ ವೆಬ್ಸೈಟ್ನು ನೋಡಿ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಯಾವ ಸಂಸ್ಥೆ ಅದು, ಅದರ ಜೊತೆ ಕೈ ಜೋಡಿಸಿರೋರು ಯಾರ್ಯಾರು ಎಲ್ಲವನ್ನು ಗಮನಿಸ್ಕೊಳ್ಳಿ. ಅರ್ಜಿ ಹಾಕೋದ್ರ ಬಗ್ಗೆಯಿಂದ ಹಿಡಿದು ಟ್ರೈನಿಂಗ್ ಸೆಂಟರ್ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇಂತಹ ಉತ್ತಮವಾದಂತಹ ಮಾಹಿತಿಯನ್ನು ನಿಮಗೆ ತಂದಿದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ವಿಡಿಯೋಗೊಂದು ಲೈಕ್ ಬಟನ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಶುಭವಾಗಲಿ ಎಲ್ಲರಿಗೂ.